ವಿದ್ಯಾರ್ಥಿನಿಯರ ಟಾರ್ಗೆಟ್ ಮಾಡಿಕೊಂಡು ಮಾರ್ಕ್ಸ್ ಅನ್ನ ತಿದ್ದಿ ಕಿರುಕುಳವನ್ನೇ ನೀಡಲಾಗ್ತಾ ಇದೆ. ಬೇಕಾದವರಿಗೆ ಯಾವ ರೀತಿ ಮಾರ್ಕ್ಸ್ ಬೇಕು, ಎಷ್ಟು ಮಾರ್ಕ್ಸ್ ಬೇಕು ಎಲ್ಲವೂ ಕೂಡ ಕೊಡ್ಲಾಗ್ತಾ ಇದೆ. ಆದ್ರೆ ಬೇಡದ ಇದ್ದವರಿಗೆ ನೋ ಮಾರ್ಕ್ಸ್, ಮಾರ್ಕ್ಸ್ ಇಲ್ಲ ಅವರಿಗೆ. ಮಾರ್ಕ್ಸ್ ವಿಚಾರಕ್ಕೆ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ. ಅವರು ಏನ್ ಹೇಳ್ತಾರೆ ಅದನ್ನು ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಮಾರ್ಕ್ಸ್. ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ, ಅಂತಹ ಒಂದು ಆಡಿಯೋ ಕೂಡ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಮೈಸೂರು ವಿವಿಯ ಕರ್ಮಕಾಂಡ. ಪ್ರಾಧ್ಯಾಪಕ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗದ ನಿರ್ದೇಶಕ ಈತ ವೆಂಕಟೇಶ್ ನೇಮಕಾತಿಯ ಅಕ್ರಮ ಅಂತ ವಿದ್ಯಾರ್ಥಿಗಳು ದೂರನ್ನ ಕೊಟ್ಟಿದ್ದಾರೆ. ಆತನ ನೇಮಕಾತಿಯ ಅಕ್ರಮವಾಗಿದೆ. ಇವನು ಇನ್ನೇನ್ ಮಾಡುತ್ತಾನೆ, ಅದೇ ಮಾಡೋದು, ಅದೇ ದಂಧೆ. ನೋಟಿಫಿಕೇಶನ್ ಇಲ್ಲದೆ ಹುದ್ದೆಗೆ ಆಯ್ಕೆಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವೆಂಕಟೇಶ್ ವಿರುದ್ಧ ಮೈಸೂರು ವಿವಿಯಲ್ಲಿ ಸಾಕಷ್ಟು ಅಕ್ರಮ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಟ್ರ್ಯಾಕ್ ಸೂಟ್ ಖರೀದಿಯಲ್ಲೂ ಅಕ್ರಮ ನಡೆದಿರುವಂತಹ ಅನುಮಾನ ವ್ಯಕ್ತವಾಗ್ತಿದೆ. ಹಲೋ, ಇದು ಹಾಸ್ಟೆಲ್ಗೆ ಇವಾಗ ಬಂದೇನೋ ಫಂಕ್ಷನ್ ಇದೆ ಅಂತಲ್ಲ, ಬರ್ಬೇಕಾ ಅಲ್ಲಿಗೆ? ಹೌದು ಡಾರ್ಲಿಂಗ್. ಎಷ್ಟು ಗಂಟೆಗೆ? ಈಗ ಬನ್ನಿ. ಸರಿ ಆಯ್ತು. ನೀವು ಹೋಗ್ಬೇಕಂತ ಬೇರೆ ನೀವು ಬಸ್ ಅಲ್ಲ ಇದೀನಿ. ಬಸ್ ಅಲ್ಲ ಇದೀನಿ. ಯಾವ ಬಸ್ಸಲ್ಲಿ? ಮೈಸೂರು ಬಸ್ಸಲ್ಲಿ. ತಲುಪಿದೆ ಇನ್ನೇ? ಇವಾಗ ಬಸ್ ಬಂದಿದ್ ಲೇಟ್ ಇವತ್ತು. ಈಗ ಏನಾಗಿದೆ? ಎಲ್ಲಿದ್ಯಾ? ಇವಾಗ ಇದು BMS ಬಿಟ್ಟಿದ್ದೀನಿ. 6 ಗಂಟೆ 8 ಗಂಟೆ. ಅಂದೆ ಏನು ಬಹಳ ತಪ್ಪಿದ್ರಿ ಮೇಡಮ್? ಏನಿಲ್ಲ, ವಿನಾಕಾರಣ ಈ ವಿದ್ಯಾರ್ಥಿಗಳ ಮೇಲೆ ಯಾರು ವಿದ್ಯಾರ್ಥಿಗಳು ಆಗ್ತಿರೋಂಥ ಸಮಸ್ಯೆನ ನಮ್ಮ ಅಧ್ಯಯನ ವಿಭಾಗದಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಂತ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಮ್ಮಿ ಕೊಡ್ತೀನಿ ಅಂತ ಎದುರಿಸೋದು, ಹಾಗೇನೆ ಈ ಬೇರೆ ಹೊರಗಡೆಯವ್ರನ್ನ ಕರ್ಕೊಂಡು ಬಂದು ನಿನ್ನ ಕೊಲೆ ಮಾಡಿಸ್ತೀನಿ, ಹೊಡಿಸ್ತೀನಿ, ಬಡಿಸ್ತೀನಿ, ನೀನು ಊರಿಗೆ ಹೋಗ್ಬಾರ್ದು, ಬೇರೆ ಊರಿಂದ ಬಂದಿದೀಯ ಅಂತ ಹೇಳ್ಬಿಟ್ಟು ನಮಗೆ ಬೆದರಿಕೆ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇದನ್ನ ನಾವು ಪ್ರಶ್ನೆ ಮಾಡಿದಾಗ ನೀನ್ ಯಾರು? ನಾನು ಒಬ್ಬ ಚೇರ್ಮನು. ಈ ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟು ನನ್ನ ಕೈಯಲ್ಲಿದೆ, ನಾನು ಬೇಕಾದ್ರೆ ನಿಮ್ಮನ್ನ ಏನಾದ್ರೂ ಮಾಡ್ಬೋದು ಅನ್ನೋ ರೀತಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇಂಥವನ್ನೆಲ್ಲ ಇಟ್ಕೊಂಡು ಏನು ವಿವಿ ನಡ್ಸೋಕಾಗತ್ತೆ? ಯಾರೀತ, ಏನ್ ಕತೆ ಇದು? ಸದ್ಯ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ, ಈತನ ವಿರುದ್ಧ ಏನ್ ಪ್ರಕರಣ ದಾಖಲಾಗ್ತಾ ಇದೆ? ನಿಕೇಶ್, ಏನು ಮೈಸೂರಿನ ಪ್ರತಿಷ್ಠಿತ ವಿವಿ ಆಗಿರುವಂತಹ ಮೈಸೂರು ವಿಶ್ವವಿದ್ಯಾಲಯದ ಏನು ಈಗಾಗಲೇ ಏನು ಕ್ರೀಡಾ ವಿಭಾಗದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿ ವೆಂಕಟೇಶ್ವರ ವಿರುದ್ಧ ಈಗ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆ ಅವರು ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಜೊತೆಗೆ ಬೇಕಾದವರಿಗೆ ಒಂದು ರೀತಿಯಾದಂತಹ ಮಾರ್ಕ್ಸ್ ಗಳ ಕೊಡ್ತಾರೆ, ಬೇಡದವರಿಗೆ ಬೇರೆ ರೀತಿಯಾದಂತಹ ಮಾರ್ಕ್ಸ್ ಗಳ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಮಾರ್ಕ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ ಅಲ್ಲಿ ಏನು ಒಂದು ರೀತಿ ಎಂಟ್ರಿ ಆದ ನಂತರದಲ್ಲಿ ಮತ್ತೆ ಅದನ್ನ ತಿದ್ದಿರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಅವರ ಹೇಳಿದ ಮಾತೆಲ್ಲ ಕೇಳಲಿಲ್ಲ ಅಂತಂದ್ರೆ ಸೊ ಈ ರೀತಿಯಾದಂತಹ ಮಾರ್ಕ್ಸ್ ಅಲ್ಲೂ ಕೂಡ ಭೇದ ಭಾವ ಮಾಡುವಂತದ್ದು ಕಾಣ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರು ಯಾವ ರೀತಿ ನಡೆಸ್ಕೊಳ್ಬೇಕು ಅನ್ನೋದು ಈ ಹಿಂದೆ ಹಿರಿಯರನ್ನ ನೋಡಿ ಕಲಿಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ಬೋದು, ಆ ಬಟ್ಟೆ ಖರೀದಿ ಇರ್ಬೋದು, ಮತ್ತೆ ಟ್ರ್ಯಾಕ್ ಸೂಟ್ ನ ಖರೀದಿ ಇರ್ಬೋದು, ಇದರಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಂದ ಹೆಚ್ಚು ಹಣವನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖುದ್ದು ವಿದ್ಯಾರ್ಥಿಗಳೇ ಬಂದು ಈಗ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಆಯ್ಕೆ ಆಗಿರುವಂತಹ ಏನೋ ಒಂದು ಪೋಸ್ಟ್ ಏನಿದೆ ಆ ಪೋಸ್ಟ್ ಮೇಲೂ ಕೂಡ ಅವರು ತನಿಖೆನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಕ್ರೀಡಾ ವಿಭಾಗದ ಇವರ ಮೇಲೂ ಕೂಡ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ವಿದ್ಯಾರ್ಥಿಗಳ ವಿರುದ್ಧಲೂ ಕೂಡ ಇವರು ಸಾಕಷ್ಟು ಬೇರೆ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ವರ್ತನೆ ಸರಿ ಇಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಏನು ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಇದ್ರ ಬಗ್ಗೆ ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಡ್ತಾರೆ, ಒಂದು ವೇಳೆ ತನಿಖೆಗೆ ಆದೇಶ ಮಾಡ್ತಾರಾ ಅಥವಾ ವಿದ್ಯಾರ್ಥಿಗಳು ಈ ರೀತಿಯಾಗಿ ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಿಜಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಹೀಗಾಗಿ ಈ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಪರಿಹಾರ ಕಂಡುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಮೈಸೂರು ಸಿಎಂ ಅವರು ಪ್ರತಿನಿಧಿಸುವಂತಹ ಜಿಲ್ಲೆ ಆಗಿರುತ್ತೆ. ಸೊ ಹೀಗಾಗಿ ಈ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದ್ರೆ ಒಂದು ರೀತಿಯಾದಂತಹ ಕೆಟ್ಟ ಸಂದೇಶ ಬೇರೆ ಜಿಲ್ಲೆಗಳಿಗೆ ಪಾಸ್ ಆಗಬೇಕಾಗುತ್ತೆ. ಸೊ ಹೀಗಾಗಿ ಸಿಎಂ ಅವರು ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ. ರಿಕೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮಲ್ಲ ಮಾಹಿತಿಗೆ.
ವಿವಿಯಲ್ಲಿ ಪ್ರಾಧ್ಯಾಪಕರ ಕರ್ಮಕಾಂಡ ಇದು. ವಿದ್ಯಾರ್ಥಿನಿಯರ ಟಾರ್ಗೆಟ್ ಮಾಡಿಕೊಂಡು ಮಾರ್ಕ್ಸ್ ಅನ್ನ ತಿದ್ದಿ ಕಿರುಕುಳವನ್ನೇ ನೀಡಲಾಗ್ತಾ ಇದೆ. ಬೇಕಾದವರಿಗೆ ಯಾವ ರೀತಿ ಮಾರ್ಕ್ಸ್ ಬೇಕು, ಎಷ್ಟು ಮಾರ್ಕ್ಸ್ ಬೇಕು ಎಲ್ಲವೂ ಕೂಡ ಕೊಡ್ಲಾಗ್ತಾ ಇದೆ. ಆದ್ರೆ ಬೇಡದ ಇದ್ದವರಿಗೆ ನೋ ಮಾರ್ಕ್ಸ್ ಇಲ್ಲ. ಅವರಿಗೆ ಮಾರ್ಕ್ಸ್ ವಿಚಾರಕ್ಕೆ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ. ಅವರು ಏನ್ ಹೇಳ್ತಾರೆ ಅದನ್ನು ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಮಾರ್ಕ್ಸ್. ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆ ಅಂತಹ ಒಂದು ಆಡಿಯೋ ಕೂಡ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಮೈಸೂರು ವಿವಿಯ ಕರ್ಮಕಾಂಡ. ಪ್ರಾಧ್ಯಾಪಕ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗದ ನಿರ್ದೇಶಕ ಈತ ವೆಂಕಟೇಶ್ ನೇಮಕಾತಿಯ ಅಕ್ರಮ ಅಂತ ವಿದ್ಯಾರ್ಥಿಗಳು ದೂರನ್ನ ಕೊಟ್ಟಿದ್ದಾರೆ. ಆತನ ನೇಮಕಾತಿಯ ಅಕ್ರಮವಾಗಿದೆ. ಇವನು ಇನ್ನೇನ್ ಮಾಡುತ್ತಾನೆ, ಅದೇ ಮಾಡೋದು, ಅದೇ ದಂಧೆ. ನೋಟಿಫಿಕೇಶನ್ ಇಲ್ಲದೆ ಹುದ್ದೆಗೆ ಆಯ್ಕೆಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ವೆಂಕಟೇಶ್ ವಿರುದ್ಧ ಮೈಸೂರು ವಿವಿಯಲ್ಲಿ ಸಾಕಷ್ಟು ಅಕ್ರಮ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಟ್ರ್ಯಾಕ್ ಸೂಟ್ ಖರೀದಿಯಲ್ಲೂ ಅಕ್ರಮ ನಡೆದಿರುವಂತಹ ಅನುಮಾನ ವ್ಯಕ್ತವಾಗ್ತಿದೆ. ಹಲೋ, ಇದು ಹಾಸ್ಟೆಲ್ಗೆ ಇವಾಗ ಬಂದೇನೋ ಫಂಕ್ಷನ್ ಇದೆ ಅಂತಲ್ಲ, ಬರ್ಬೇಕಾ ಅಲ್ಲಿಗೆ? ಹೌದು ಡಾರ್ಲಿಂಗ್. ಎಷ್ಟ್ ಗಂಟೆಗೆ? ಈಗ ಬನ್ನಿ. ಸರಿ ಆಯ್ತು. ನೀವು ಹೋಗ್ಬೇಕಂತ ಬೇರೆ ಯಾರು? ಬಸ್ ಅಲ್ಲ ಇದೀನಿ. ಬಸ್ ಅಲ್ಲ ಇದೀನಿ. ಯಾವ ಬಸ್ಸಲ್ಲಪ್ಪ? ಯಾವ ಬಸ್ಸಲ್ಲಿ? ಮೈಸೂರು ಬಸ್ಸಲ್ಲಿ. ತಲುಪಿದ್ಯಾ ಇನ್ನೂ? ಇವಾಗ ಬಸ್ ಬಂದಿದ್ ಲೇಟ್ ಇವತ್ತು. ಈಗ ಏನಾಗಲ್ಲ, ಎಲ್ಲಿದ್ಯಾ? ಇವಾಗ ಇದು BMS ಬಿಟ್ಟಿದ್ದೀನಿ. 7 ಗಂಟೆ 8 ಗಂಟೆ. ಅಂದೆ ಏನೋ ಬಹಳ ತಪ್ಪಿದ್ರಿ ಮೇಡಮ್. ಏನಿಲ್ಲ. ವಿನಾಕಾರಣ ಈ ವಿದ್ಯಾರ್ಥಿಗಳ ಮೇಲೆ ಯಾರು ವಿದ್ಯಾರ್ಥಿಗಳು ಆಗ್ತಿರೋಂಥ ಸಮಸ್ಯೆನ ನಮ್ಮ ಅಧ್ಯಯನ ವಿಭಾಗದಲ್ಲಿ ಪ್ರಶ್ನೆ ಮಾಡ್ತಾರೆ. ಅಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಂತ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಮ್ಮಿ ಕೊಡ್ತೀನಿ ಅಂತ ಎದುರಿಸೋದು. ಹಾಗೆಯೇ ಈ ಬೇರೆ ಹೊರಗಡೆಯವ್ರನ್ನ ಕರ್ಕೊಂಡು ಬಂದು ನಿನ್ನ ಕೊಲೆ ಮಾಡಿಸ್ತೀನಿ, ಹೊಡಿಸ್ತೀನಿ, ಬಡಿಸ್ತೀನಿ, ನೀನು ಊರಿಗೆ ಹೋಗ್ಬಾರ್ದು, ಬೇರೆ ಊರಿಂದ ಬಂದಿದೀಯ ಅಂತ ಹೇಳ್ಬಿಟ್ಟು ನಮಗೆ ಬೆದರಿಕೆ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇದನ್ನ ನಾವು ಪ್ರಶ್ನೆ ಮಾಡಿದಾಗ ನೀನ್ಯಾರು? ನಾನು ಒಬ್ಬ ಚೇರ್ಮನು. ಈ ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಡಿಪಾರ್ಟ್ಮೆಂಟು ನನ್ನ ಕೈಯಲ್ಲಿದೆ, ನಾನು ಬೇಕಾದ್ರೆ ನಿಮ್ಮನ್ನ ಏನಾದರೂ ಮಾಡ್ಬೋದು ಅನ್ನೋ ರೀತಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇಂಥವನ್ನೆಲ್ಲ ಇಟ್ಕೊಂಡು ಏನು ವಿವಿ ನಡ್ಸೋಕಾಗತ್ತೆ? ಯಾರೀತ, ಏನ್ ಕತೆ ಇದು? ಸದ್ಯ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಈತನ ವಿರುದ್ಧ ಏನ್ ಪ್ರಕರಣ